ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರುವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಮುಖ್ಯ ವಿಚಾರ ಪ್ರತಿಯೊಂದು ತಿಳಿಸ್ತಾ ಇದ್ದೇನೆ ನೋಡಿ. ಗಂಡ ಹೆಂಡತಿಯ ನಡುವೆ ವೈಮನಸ್ಸು, ಮನೆಯಲ್ಲಿ ಯಾರಿಗೆ ವೈಮನಸ್ಸುಗಳು ಒಬ್ರಿಗೊಬ್ಬರು ಆಗ್ತಾ ಇಲ್ಲ, ಡಿಟ್ಯಾಚ್ಮೆಂಟ್ ಜಾಸ್ತಿ ಇದೆ. ಸರಳವಾಗಿರ್ತಕ್ಕಂಥ ವಶೀಕರಣ ವಿಧಾನವನ್ನು ನಾನು ತಿಳಿಸ್ತೇನೆ. ಖಂಡಿತ ಭಾಳಷ್ಟು ಉಪಯೋಗವಾಗಿರ್ತಕ್ಕಂಥ ಮಾಹಿತಿ. ಇದನ್ನು ನೋಡಿ ಕೊನೆಯವರೆಗೂ. ಭಾಳಷ್ಟು ಮುಖ್ಯವಾಗಿ ವಶೀಕರಣ ಆಗ್ತಕ್ಕಂಥದ್ದು ಇರ್ತದೆ. ಕೊನೆಯ ಭಾಗದಲ್ಲಿ ನಾನು ಅದನ್ನು ತಿಳಿಸ್ಕೊಡ್ತೇನೆ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ಶುಕ್ರವಾರ ಈ ದಿನ ಶುಕ್ರವಾರ ಅಷ್ಟಮಿ ತಿಥಿ ಇದೆ. ಕೃಷ್ಣ ಪಕ್ಷ, ಶಿವಯೋಗ ಇರ್ತಕ್ಕಂಥ ಸಮಯ. ಬಾಳವ ಹಾಗೆ ಕವಳವ ಕರ್ಣ ಇರ್ತಕ್ಕಂಥದ್ದು. ಚಂದ್ರ ಪೂರ್ವಾಷಾಢ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ, ಧನುರಾಶಿ. ತದನಂತರದಲ್ಲಿ 11:26 ಇದ್ದು ತದನಂತರ ಉತ್ತರಾಷಾಢ ನಕ್ಷತ್ರಕ್ಕೆ ಪದಾರ್ಪಣೆಯನ್ನು ಮಾಡುತ್ತೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಇರತಕ್ಕಂಥದ್ದು ಬೆಳಗ್ಗೆ 10:49 ಮಧ್ಯಾಹ್ನ 12:21 ಹಾಗೆ ಯಮಗಂಡ ಕಾಲ 3:26 4:59 ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ 7:44 9:14 ಕೂಡ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ನೋಡೋದಾದರೆ ಬೆಳಗ್ಗೆ 8:39 9:29 ಹಾಗೆ ಕಂಟಕ ಮೃತುದೋಷ ಇರತಕ್ಕಂಥದ್ದು 1:39 2:29 ಚಂದ್ರ 2 ನಕ್ಷತ್ರದಲ್ಲಿ ಈ ದಿನ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಒಂದು ಪೂರ್ವಾಷಾಢ ನಕ್ಷತ್ರ ಶುಕ್ರ ನಕ್ಷತ್ರದಲ್ಲಿ, ತದನಂತರದಲ್ಲಿ ಉತ್ತರಾಷಾಢ ನಕ್ಷತ್ರ. ಯಾವ ಒಂದು ಬದಲಾವಣೆಗಳು ಈ ದಿನ ನಡೆಯುತ್ತೆ ತಿಳ್ಕೊಳ್ಳೋಣ. ಮೊದಲು ಮೇಷ ರಾಶಿಯವರ ಫಲ ನೋಡಿ. ಮೊದಲು ಮೇಷರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ಮುಗ್ಗಟ್ಟುಗಳು ಈ ದಿನ ಜಾಸ್ತಿ ಕಾಡುತ್ತೆ. ಸರಿಯಾದಂಥ ಪ್ಲ್ಯಾನ್ ಮಾಡಿಕೊಳ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ವಹಿವಾಟುಗಳಾಗಿರ್ಬೋದು, ಆರೋಗ್ಯದಲ್ಲಿ ಆಗಿರ್ಬೋದು, ಅಥವಾ ಎಕ್ಸ್ಪೆಂಡಿಚರ್ ಇದಕ್ಕಿದ್ದಾಗ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸ್ತದೆ. ವ್ಯಾಪಾರ ಆಗಲಿ ಅಥವಾ ಈ ಟ್ರಾನ್ಸಾಕ್ಷನ್ಸ್ ನಡೀತಾ ಇದೆ ಅಂದಾಗಲಿ, ಯಾರಿಗ ಕೊಡೋದು ಮತ್ತೊಂದು ಮಾಡ್ತಾ ಇದ್ದೀರಾ ಅಂದಾಗಲೂ ಕೂಡ ಈ ದಿನ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಅಥವಾ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ತೋರಿಸ್ತದೆ. ಸಾಧ್ಯವಾದಷ್ಟು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ಪ್ರಾರಂಭದ ದಿನವಾಗಿ ಶಿವನಿಗೆ ಒಂದು ಹಾಲಿನ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ, ಹಾಗೆ ಶಿವನ ಅಷ್ಟೋತ್ತರಗಳನ್ನು ಜಪವನ್ನು ಮಾಡಿ, ಸಾಧ್ಯವಾದರೆ ನೀವು ಈ ದಿನ ಸ್ವಲ್ಪ ಮಟ್ಟಿಗೆ ಈ ಎಕ್ಕದ ಹೂವಿನ ಹಾರವನ್ನು ಶಿವನಿಗೆ ಅರ್ಪಣೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಖಂಡಿತವಾಗಿ ಭಾಳ ಶುಭವಾಗ್ತಕ್ಕಂಥದ್ದು ಇರ್ತದೆ. ವಿದ್ಯಾರ್ಥಿ ವರ್ಗದವ್ರಿಗೂ ಯಾವುದೇ ಒಂದು ಬಿಸ್ನೆಸ್ ಕ್ಷೇತ್ರದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ದಿನವಿಲ್ಲ. ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಅದೇ ರೀತಿಯಾಗಿ ವೃಷಭ ರಾಶಿಯವರ ಫಲಾನುಫಲಗಳು ಸ್ಟಾರ್ಟಿಂಗ್ ಆಫ್ ದ ಡೇ ಅಂದರೆ ಮೊದಲ ದಿನದ ಆರಂಭದಲ್ಲಿ ಸ್ವಲ್ಪ ನಷ್ಟ, ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಸ್ವಲ್ಪ ಗಂಟಲ ನೋವು, ಕೆಮ್ಮು, ಈ ಒಂದು ಸಣ್ಣ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ತೋರಿಸ್ತದೆ. ತದನಂತರದಲ್ಲಿ ಬರ್ತಕ್ಕಂಥ ಮಧ್ಯಭಾಗದಿಂದ ಖಂಡಿತವಾಗಿ ಭಾಳಷ್ಟು ಲಾಭದಾಯಕವಾಗಿರ್ತಕ್ಕಂಥ ವಿಚಾರಗಳು ನಡೆಯುತ್ತೆ. ಭೂಮಿಯಿಂದ ಲಾಭವನ್ನು ಪಡಿತೀರಿ. ಹಾಗೆ ವ್ಯಾವಹಾರಿಕವಾಗಿರ್ತಕ್ಕಂಥ ಲಾಭ ವೃಷಭ ರಾಶಿಯವರಿಗೆ ಲಭ್ಯವಾಗ್ತದೆ. ತಂದೆಯ ಆಸ್ತಿಯ ವಿಚಾರದಲ್ಲೂ ಸ್ವಲ್ಪ ಏಳಿಗೆ ಆಗ್ತಕ್ಕಂಥದ್ದು, ಸೈಟ್ ಖರೀದಿ, ಈ ಥರದ ಯೋಗಗಳು ಸ್ವಲ್ಪ ಮಟ್ಟಿಗೆ ಈ ದಿನ ಶುಭವನ್ನು ತರತಕ್ಕಂಥದ್ದು ಜಾಸ್ತಿ ಇದೆ. ಮತ್ತು ಸ್ವಲ್ಪ ಮಟ್ಟಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನವಾಗ್ತದೆ. ಯಾರು ವೃಷಭ ರಾಶಿಯಲ್ಲಿದ್ದೀರೋ ಸ್ವಲ್ಪ ಮಟ್ಟಿಗೆ ಸಾಧ್ಯವಾದಷ್ಟು ಕೂಡ ನೀವು ಮಾಡ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಕೆಲಸ, ನೀವು ಕೂಡ ಸಾಧ್ಯವಾದರೆ ಇರುವೆಗೂಡಿಗೆ ಸಕ್ಕರೆಯನ್ನು ಹಾಕಿ ಪ್ರಮುಖ ಕಾರ್ಯಗಳನ್ನು ನಾನು ಮಾಡಬೇಕಾಗ್ತದೆ, ಹೋಗಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದ್ದಾಗ ಸ್ವಲ್ಪ ಇರುವೆಗೂಡಿಗೆ ಸಕ್ಕರೆ ಹಾಕಿ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ತದನಂತರ ಮುಂದೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ ಶುಭವಾಗ್ತದೆ. ಹಾಗೆ ಮಿಥುನ ರಾಶಿಯವರ ಫಲಾನುಫಲಗಳನ್ನು ನೋಡೋಣ. ಖಂಡಿತ ಮಿಥುನ ರಾಶಿಯವರಿಗೆ ನಿಮ್ಮ ಪ್ರಯತ್ನದಲ್ಲಿ ಗೆಲುವು ಖಂಡಿತ ಇದೆ. ಆರೋಗ್ಯದಲ್ಲಿ ವ್ಯತ್ಯಾಸಗಳಿತ್ತು, ಉಪಶಮನವಾಗ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ತೋರಿಸ್ತದೆ. ಅದೇ ರೀತಿಯಾಗಿ ಲಾಭದಾಯಕವಾಗಿರ್ತಕ್ಕಂಥ ದಿನ. ಹಾಗೆ ಸರ್ಕಾರಿ ಕೆಲಸಗಳ ವಿಚಾರದಲ್ಲೂ ಕೂಡ ಲಾಭವನ್ನು ತಗೊಳ್ತೀರಾ. ಕಮಿಷನ್ ಆಧಾರಿತವಾಗಿರ್ತಕ್ಕಂಥ
ವ್ಯಕ್ತಿಗಳಿಗೆ ಅಲ್ಲೂ ಕೂಡ ಲಾಭವಿರ್ತಕ್ಕಂಥದ್ದು ಇರ್ತದೆ. ನೆರೆಹೊರೆ ಸ್ವಲ್ಪ ಕೆಲವೊಂದು ದಾಖಲಾತಿಗಳ ವಿಚಾರದಲ್ಲೂ ಕೂಡ ಲಾಭವನ್ನು ಪಡಿತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಲಭ್ಯವಾಗ್ತದೆ. ಮಿಥುನ ರಾಶಿಯವರು ಸಹಿತವಾಗಿ ಶಿವನ ಆರಾಧನೆಯನ್ನು ಖಂಡಿತವಾಗಿ ಮಾಡಿಕೊಳ್ಳಿ, ಖಂಡಿತ ಶುಭವಾಗ್ತಕ್ಕಂಥದ್ದು. ಸಾಧ್ಯವಾದರೆ ಈ ದಿನ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಹಸುಗಳಿಗೆ ಚಪಾತಿಯನ್ನು ಪ್ರದಾನವಾಗಿ ಕೊಡಿ, ಇನ್ನಷ್ಟು ಉಜ್ವಲವಾಗಿರ್ತಕ್ಕಂಥ ದಿನವಾಗ್ತದೆ. ಯಾವುದೇ ಒಂದು ಕ್ಷೇತ್ರ ಫಲದಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಲಾಭವಿದೆ. ಹಾಗೆ ಕಟಕರಾಶಿಯವರ ಫಲಾನುಫಲಗಳನ್ನು ನೋಡ್ಕೊಂಬರೋಣ. ಕಟಕರಾಶಿಯವ್ರಿಗೆ ಒಂದು ಸಣ್ಣ ಬದಲಾವಣೆಗೆ ಸಮಯವನ್ನು ಕೊಡ್ತಕ್ಕಂಥದ್ದಿದೆ. ಕೆಲಸದಲ್ಲಿ ಬದಲಾವಣೆ ಆಗಬಹುದು, ಅಥವಾ ತಾವು ಬಿಸ್ನೆಸ್ ಮಾಡ್ತಕ್ಕಂಥ ಕ್ಷೇತ್ರ ಫಲವನ್ನು ಬದಲಾಯಿಸ್ತಕ್ಕಂಥ ಮನಸ್ಥಿತಿಗಳು ಬರಬಹುದು. ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಉತ್ತಮತೆಯನ್ನು ಕಾಣ್ತಕ್ಕಂಥ ದಿನವಾಗ್ತದೆ. ಆದರೆ ಕಟಕರಾಶಿಯಲ್ಲಿರ್ತಕ್ಕಂಥವ್ರು ದುಡುಕಿನ ನಿರ್ಧಾರಗಳನ್ನು ಈ ದಿನ ತಗೋಬೇಡ. ಸ್ವಲ್ಪ ಯೋಚನೆಗಳನ್ನು ಮಾಡಿ, ಸ್ವಲ್ಪ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಂಡು ತನ್ನ ಕೆಲಸದಲ್ಲಿ ತಲ್ಲೀನರಾಗಿರ್ರಿ. ಖಂಡಿತವಾಗಿ ಶುಭವಾಗ್ತಕ್ಕಂಥ ಇರುತ್ತೆ. ತಂದೆಯೊಟ್ಟಿಗಿನ ವಾಗ್ವಾದವನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತ ಶುಭದ ದಿನವಾಗಿ ಕಟಕರಾಶಿಯವ್ರಿಗೂ ಕೂಡ ಪರಿಣಾಮವನ್ನು ಬೀರುತ್ತೆ. ದುರ್ಗಾರಾಧನೆಯನ್ನು ಮಾಡಿ ಕಟಕರಾಶಿಯವ್ರಿಗೆ ಶುಭವಾಗ್ತದೆ. ಹಾಗೆ ಸಿಂಹರಾಶಿಯವರ ಫಲಾಫಲ ನೋಡಿ. ಸಿಂಹರಾಶಿಯವರು ಸ್ವಲ್ಪ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮದಲ್ಲಿದೆ. ದಿನದ ಆರಂಭದಲ್ಲಿ ಸ್ವಲ್ಪ ಶುಭವ ತರುತ್ತೆ ಅಂದರೂ ಕೂಡ ಸಣ್ಣ ಪ್ರಯಾಣಗಳಿದ್ದಕ್ಕಿದ್ದಾಗೆ ಬರಬಹುದು, ಅಥವಾ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥ ಒಂದು ದಿನವಾಗಿ ಪರಿಣಾಮ ಬರೋದು. ಆದರೆ ಮಧ್ಯಭಾಗದಿಂದ ಸ್ವಲ್ಪ ಮಟ್ಟಿಗೆ ಒಂದೊಂದಾಗಿ ಸಣ್ಣ ಸಣ್ಣ ಕಷ್ಟಗಳು, ಸಂಕಷ್ಟಗಳು ಪ್ರಾರಂಭವಾಗ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ. ನೀವೇ ನಿಮ್ಮ ಒಂದು ವತಿಯಿಂದಲೇ, ನಿಮ್ಮ ಕೋಪದ ವತಿಯಿಂದಲೇ ಅನರ್ಥಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರ್ತದೆ. ಬಟ್ ಆರೋಗ್ಯದಲ್ಲಿ ಕೂಡ ವ್ಯತ್ಯಾಸಗಳು ಕಾಣ್ತಾ ಇದೆ. ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಸಿಂಹರಾಶಿಯವರಿಗಿದ್ದೀರ ಭಾಳ ಮುಖ್ಯ. ತ್ರಯಂಬಕ ಮಂತ್ರವನ್ನು ಹೇಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಸ್ವಲ್ಪ ಗೋಧಿಯನ್ನು ದಾನ ಮಾಡ್ತಕ್ಕಂಥದ್ದು ಅಥವಾ ಕೆಂಪು ವಸ್ತ್ರಗಳನ್ನು ದಾನ ಮಾಡ್ತಕ್ಕಂಥದ್ದು ಸ್ವಲ್ಪ ಶುಭದಾಯಕವಾಗ್ತದೆ. ಹಾಗೆ ಕನ್ಯಾ ರಾಶಿಯವರ ಫಲಾನುಫಲಗಳು ಹೇಗಿರುತ್ತೆ ನೋಡಿ. ಕನ್ಯಾ ರಾಶಿಯವರಿಗೆ ಬಿಸ್ನೆಸ್ ವಿಚಾರಗಳು, ಸಂಗಾತಿಯ ಸಂಬಂಧಪಟ್ಟಿರತಕ್ಕಂಥ ವಿಚಾರಗಳು, ಅಥವಾ ಬಿಸ್ನೆಸ್ ಪಾರ್ಟ್ನರ್ಸ್ ವಿಚಾರಗಳಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಒಳ್ಳೆಯದು. ಯಾವುದೇ ಕಾರಣಕ್ಕೂ ಇವತ್ತಿನ ದಿನ ಕನ್ಯಾ ರಾಶಿಯವರು ಸ್ವಲ್ಪ ಆರ್ಷ್ ಬಿಹೇವಿಯರ್ ಅಂದರೆ ಕೋಪದ ವಾತಾವರಣದ ಮಾತುಕತೆಗಳು ಸ್ವಲ್ಪ ನಿಷಿದ್ಧವನ್ನು ಮಾಡ್ಕೋಬೇಕು. ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು ಶುಭವನ್ನು ತರುತ್ತೆ. ಕೆಲವೊಂದು ತಪ್ಪು ನಿರ್ಧಾರಗಳು ಕೂಡ ನಿಮ್ಮನ್ನು ನಷ್ಟಕ್ಕೆ ದೂಡ್ತಕ್ಕಂಥದ್ದು ಕನ್ಯಾ ರಾಶಿಯವ್ರಿಗಿದೆ. ಆ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಎದುರಾಳಿಯ ಬಗ್ಗೆ ಸ್ವಲ್ಪ ಆಲೋಚಿಸಿ ತಾವು ಸಂಬಂಧ ಮತ್ತು ಏನಾದರೂ ವಿಚಾರದಲ್ಲಿ ಆಗಿರ್ಬೋದು, ಅದು ಪಾರ್ಟ್ನರ್ಶಿಪ್ ವಿಚಾರಗಳಲ್ಲಾಗಿರ್ಬೋದು, ಸ್ವಲ್ಪ ವಿಚಾರಣೆಯನ್ನು ಮಾಡಿ ತದನಂತರ ಮುಂದುವರಿತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಖಂಡಿತ ತುಲಾರಾಶಿಯವರಿಗೆ ಒಳ್ಳೆಯ ದಿನ. ಕೆಲಸದಲ್ಲಿ ತಲ್ಲೀನತೆಯನ್ನು ತೋರಿಸ್ತಾ ಇದೆ ಈ ದಿನ. ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಲಾಭವನ್ನು ಕೊಡುತ್ತೆ, ಖಂಡಿತ ಕೊಡುತ್ತೆ. ಸಣ್ಣ ಪುಟ್ಟ ಪ್ರಯಾಣಗಳು ಇರತಕ್ಕಂಥ ದಿನ. ಕೆಲವೊಂದು ಅಡೆತಡೆಗಳು ಬರೋದ್ರಿಂದ ಸ್ವಲ್ಪ ಕೆಲವೊಂದು ವಿಚಾರಗಳು ಸ್ವಲ್ಪ ನಿಧಾನವಾಗ್ತದೆ. ಅದನ್ನು ಹೊರತುಪಡಿಸಿದ್ರೆ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ದಿನ, ಲಾಭದಲ್ಲಿ ಇರ್ತಕ್ಕಂಥ ದಿನವಾಗ್ತದೆ. ಪ್ರಯತ್ನದಿಂದ ಲಾಭ ಖಂಡಿತವಾಗಿ. ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತವಾಗಿ ವೃಶ್ಚಿಕ ರಾಶಿಯವರಿಗೆ ಧನಾಗಮದ ದಿನ. ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಕೂಡ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗ್ತದೆ. ಜೊತೆಗೆ ಈ ದಿನ ಆರೋಗ್ಯದಲ್ಲಿ ಉತ್ತಮವಿರತಕ್ಕಂಥದ್ದು ಒಂದು ರಾಜಗಾಂಭೀರ್ಯವಂತ ಇರ್ತಕ್ಕಂಥ ದಿನ. ಯಾವುದೇ ಕೆಲಸಗಳು ಕೂಡ ಕೂಲಂಕುಷವಾಗಿ ಯೋಚಿಸ್ತೀರಿ, ಬುದ್ಧಿಶಕ್ತಿಯಿಂದ ಮಾಡ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ನಾಲೆಡ್ಜ್ ಈ ದಿನ ಇರುತ್ತೆ. ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ದಿನವಾದ್ದರಿಂದ ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಭಾಳಷ್ಟು ಒಳ್ಳೆಯದು. ಧನುರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು, ಧನುರಾಶಿಯವ್ರಿಗೂ ಕೂಡ ಈ ದಿನ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ತನ್ನ ಕಚೇರಿ ಆಗಿರ್ಬೋದು, ಅಥವಾ ತಮ್ಮ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳಾಗಿರ್ಬೋದು, ಯಾವುದೇ ಒಂದು ತಂದೆಯ ಆಸ್ತಿಯ ವಿಚಾರಗಳಲ್ಲಾಗಿರ್ಬೋದು, ಒಂದು ಡೆವಲಪ್ಮೆಂಟ್ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಆಗುತ್ತೆ. ಅದರ ಒಂದು ಕಾರ್ಯದ ಪ್ರವೃತ್ತಿ ಈ ವಿಚಾರದಲ್ಲಿ ಸ್ವಲ್ಪ ಶುಭವನ್ನು ತರತಕ್ಕಂಥದ್ದು ಈ ಧನುರಾಶಿಯವರಿಗೆ ಕಾಣಿಸ್ತಾ ಇದೆ. ಜೊತೆಗೆ ಈ ದಿನ ಸ್ವಲ್ಪ ಮಟ್ಟಿಗೆ ನೀವು ರಾಜಕೀಯವಾಗಿರ್ತಕ್ಕಂಥ, ಅಂದರೆ ಲೋಕಲ್ ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಸ್ವಲ್ಪ ಇನ್ವಾಲ್ವ್ಮೆಂಟ್, ಸಕ್ರಿಯವಾಗ್ತಕ್ಕಂಥದ್ದು ಜಾಸ್ತಿ ಇದೆ ಧನುರಾಶಿಯವರಿಗೆ. ಅದನ್ನು ಹೊರತುಪಡಿಸಿದ್ರೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ.
ಮಕರ ರಾಶಿಯವ್ರಿಗೂ ಕೂಡ ಈ ದಿನವಾಗಿ ವಿಶೇಷವಾಗಿರ್ತಕ್ಕಂಥದ್ದು ಮನೆಯಿಂದ ದೂರ ಉಳಿತಕ್ಕಂಥ ಸನ್ನಿವೇಶ ಬರುತ್ತೆ. ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಭಾಳ ಯಶಸ್ಸನ್ನು ಸಿಗುತ್ತೆ. ಮಕರ ರಾಶಿಯವ್ರಿಗೆ ಸ್ವಲ್ಪ ಪ್ರಯತ್ನದಿಂದ ಕೆಲವೊಂದು ಸಂಕಷ್ಟಗಳನ್ನು ದೂರ ಮಾಡ್ತಕ್ಕಂಥ ಶಕ್ತಿ ಮಕರ ರಾಶಿಯವ್ರಿಗೆ ಈ ದಿನ ಲಭ್ಯವಾಗುತ್ತೆ. ಅಣ್ಣ ತಮ್ಮಂದಿರ ವಿಚಾರಗಳಲ್ಲಿ ಸ್ವಲ್ಪ ಕೂಲಂಕುಷವಾಗಿ ಆಸ್ತಿಯ ವಿಚಾರ ಇದೆ, ಏನೋ ಮಾತು ಒಳ್ಳೆ ಡಿಸ್ಕಷನ್ಸ್ ಮಾಡಬೇಕು, ಅಫ್ಕೋರ್ಸ್ ಒಳ್ಳೆ ಡಿಸ್ಕಷನ್ಸ್ ಮಾಡ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ. ಇನ್ನಿತರೆ ವಿಚಾರಗಳು ಒಂದು ಸಾಧಾರಣವಾಗಿರ್ತಕ್ಕಂಥದ್ದು ಇದೆ. ಹಾಗೆ ಕುಂಭರಾಶಿಯವರ ಫಲಾಫಲ ಖಂಡಿತ ಕುಂಭರಾಶಿಯವ್ರಿಗೆ ನೋಡಿ, ಮುಖ್ಯವಾಗಿ ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತು. ಇದ್ದಕ್ಕಿದ್ದಾಗೆ ಧನಾಗಮದ ಸೂಚನೆಯನ್ನು ಕಾಣ್ತಕ್ಕಂಥದ್ದು ಕುಂಭರಾಶಿಯವ್ರಿಗೆ ಲಭ್ಯವಾಗ್ತದೆ. ಜೊತೆಗೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಬರುತ್ತೆ, ಯಾಕೆಂದರೆ ಸೂರ್ಯನೊಟ್ಟಿಗೆ ಕುಜನಿದ್ದಾನೆ. ಈ ದಾಂಪತ್ಯದಲ್ಲಿ ಸ್ವಲ್ಪ ವಿರಸಗಳು ಕಾಣಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ. ಮಾತಿನ ಬಗ್ಗೆ ರೂಢಾಗಿ ಮಾತಾಡ್ತಕ್ಕಂಥದ್ದನ್ನು ತಪ್ಪಿಸಿ. ಇನ್ನು ಮಿಕ್ಕ ವಿಚಾರಗಳು ಖಂಡಿತ ಚೆನ್ನಾಗಿರ್ತಕ್ಕಂಥದ್ದು ಈ ಒಂದು ಕುಂಭರಾಶಿಯವರಿಗೆ ತೋರಿಸ್ತದೆ. ಸಾಧ್ಯವಾದಷ್ಟು ಶಿವನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ನೋಡಿ, ಮೀನರಾಶಿಯವರಿಗೆ ದಾಂಪತ್ಯದ ವಿಚಾರವಾಗಿ ಸ್ವಲ್ಪ ಜಾಗರೂಕರಾಗಿ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಂದರೂ ಉಪಶಮನವಾಗುತ್ತೆ. ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ಹೆಚ್ಚಿನ ಮಹತ್ವವನ್ನು ನೀವು ಈ ದಿನ ಹಣಕಾಸಿನ ವಿಚಾರಕ್ಕೆ ಕೊಡ್ತೀರಿ. ಸಾಲದ ವಿಚಾರವಾಗಿ ಸ್ವಲ್ಪ ಚಿಂತನೆಗಳಿರ್ತಕ್ಕಂಥ ದಿನ. ಈ ಮೀನರಾಶಿಯವ್ರಿಗೆ ಒಂದು ಈ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ದುಡುಕಿನ ನಿರ್ಧಾರಗಳು ಮೀನರಾಶಿಯವ್ರಿಗೆ ಸ್ವಲ್ಪ ಹಿನ್ನಡೆಯನ್ನು ತರತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಸಾಧ್ಯವಾದಷ್ಟು ಮೀನರಾಶಿಯವರು ಸೂರ್ಯನಿಗೆ ಅರ್ಘ್ಯ ಪ್ರದಾನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಓಂ ಗೃಣೀಯಾದಿತ್ಯಾಯ ಸೂರ್ಯಾಯ ಓಂ. ಸ್ವಲ್ಪ ಉತ್ತಮವಾಗಿರತಕ್ಕಂಥ ದಿನವಾಗ್ತದೆ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ, ನಿಮಗೆ ಮುಖ್ಯ ವಿಚಾರಕ್ಕೆ ಬಂದಾಗ, ಒಂದು ಎಕ್ಕದ ಎಲೆಯನ್ನು ತಗೊಳ್ಳಿ, ಸ್ವಲ್ಪ ವಾಶ್ ಮಾಡಿ ನೀರಿನಿಂದ. ಆ ಎಕ್ಕದ ಎಲೆಯ ಮೇಲ್ಭಾಗದಲ್ಲಿ ನೋಡಿ, ಎಕ್ಕದ ಎಲೆ ಇಟ್ಕೊಂಡಾಗ ಮೇಲ್ಭಾಗದಲ್ಲಿ ಯಾರು ವಶವಾಗಬೇಕು, ಮನೆಯಲ್ಲಿ ಸಂಗಾತಿ ಸ್ವಲ್ಪ ದೂರ ಇದ್ದಾರೆ, ನನ್ನ ಕಟ್ಟಿಗೆ ಬರಬೇಕು, ಅಥವಾ ಪತಿ ದೂರ ಇದ್ದಾರೆ, ನನ್ನೊಟ್ಟಿಗೆ ಸಂಬಂಧ ಚೆನ್ನಾಗಿರಬೇಕು, ತಂದೆ ಮಕ್ಕಳ ನಡುವೆ ವೈಷಮ್ಯ ಇದೆ, ಅಲ್ಲಿ ಅವರು ಒಂದಾಗಬೇಕು, ಈ ವಿಚಾರಕ್ಕೆ ಯಶಸ್ಸನ್ನು ಕೊಡುತ್ತೆ. ಕೇವಲ ಎಕ್ಕದ ಎಲೆಯ ಮೇಲೆ ಮೇಲ್ಗಡೆ ನಿಮ್ಮ ಹೆಸರನ್ನು ಬರೀರಿ, ಕೆಳಗಡೆ ಯಾರು ವಶ ಆಗಬೇಕು ಅವರ ಹೆಸರನ್ನು ಬರೀರಿ, ಮಧ್ಯದಲ್ಲಿ ಒಂದು ಪ್ಲಸ್ ಮಾರ್ಕನ್ನು ಹಾಕಿ, ಮೇಲ್ಗಡೆ ನಿಮ್ಮ ಹೆಸರು ಬರೆದಿರ್ತಕ್ಕಂಥದ್ದಕ್ಕೆ ಕುಂಕುಮವನ್ನು ಹಚ್ಚಿ, ಕೆಳಗಡೆ ಅರಿಶಿಣವನ್ನು ಹಚ್ಚಿ ಅದನ್ನು ಮಡಚಿ ಯಾವುದಾದ್ರೂ ಒಂದು ದಾರದಲ್ಲಿ ಕಟ್ಟಿ ನಿಮ್ಮ ಹತ್ರ ಇಟ್ಕೊಳ್ಳಿ. ಸಂಕಲ್ಪವನ್ನು ಮಾಡ್ಕೊಂಡು ಇಟ್ಕೊಳ್ಳಿ. ಆದಷ್ಟು ಅವರು ನನ್ನ ಕಡೆಗೆ ಆಕರ್ಷಣೀಯವಾಗಲಿ, ಶುಭವಾಗಲಿ, ಅವ್ರ ಕಡೆಯಿಂದ ಆದಷ್ಟು ನಮ್ಮ ಸಂಬಂಧ ವೃದ್ಧಿ ಆಗಲಿ ಅಂತಕ್ಕಂಥ ವಿಚಾರವನ್ನು ತಾವು ಮನಸ್ಸಲ್ಲಿ ಪ್ರೇರೇಪಿಸ್ಕೊಂಡು ಸಂಕಲ್ಪ ಸಹಿತವಾಗಿ ಆ ಎಲೆಯನ್ನು ಇಟ್ಕೊಳ್ಳಿ. ಇದನ್ನು ಅಟ್ಲೀಸ್ಟ್ ವಾರಕ್ಕೊಮ್ಮೆ ನೀರಲ್ಲಿ ವಿಸರ್ಜನೆ ಮಾಡಿ ಮತ್ತೆ ಮಾಡ್ತಾಯಿರಿ. ಆದಷ್ಟು ಬಾಂಡಿಂಗ್ ಜಾಸ್ತಿ ಆಗುತ್ತೆ, ಅವರ ಇಬ್ಬರ ನಡುವಿನ ಬಾಂಧವ್ಯದಲ್ಲಿ ವೃದ್ಧಿ ಆಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.